ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಚತುಷ್ಪಥ ರಸ್ತೆ ಕಾಮಗಾರಿ ಸಂಪೂರ್ಣ ಅವೈಜ್ಞಾನಿಕ, ಗುತ್ತಿಗೆದಾರರ ಅಧಿಕಾರಿಗಳ ಮೇಲೆ ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಅಸಮಾಧಾನ. ಪಟ್ಟಣದಲ್ಲಿ ಕಲ್ಮಾಲ ಕ್ರಾಸ್ನಿಂದ ಸಿಂಧನೂರುವರೆಗೆ ನಿರ್ಮಾಣವಾಗುವ ಚತುಷ್ಪಥ ರಸ್ತೆ ಕಾಮಗಾರಿಯನ್ನು ನಿಕಟಪೂರ್ವ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ರಸ್ತೆ ಹಾಗೂ ಚರಂಡಿ ಕಾಮಗಾರಿಯಲ್ಲಿ ಕಂಡುಬಂದ ಹಲವು ಲೋಪಗಳನ್ನು ತೋರಿಸಿ ಅಧಿಕಾರಿಗಳು, ಗುತ್ತಿಗೆದಾರರು, ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸಾರ್ವಜನಿಕರ ತೆರಿಗೆ ಹಣದಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ. ಆದ್ದರಿಂದ ಸಾರ್ವಜನಿಕರ ಹಣವನ್ನು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಖರ್ಚು ಮಾಡಬೇಕು. ಆದರೆ ಇಲ್ಲಿ ನಡೆಯುತ್ತಿರುವ ಕಾಮಗಾರಿಯಲ್ಲಿ ಜನರ ಹಿತಾಸಕ್ತಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸುತ್ತಿಲ್ಲ. ಗುತ್ತಿಗೆದಾರರು ಮನಬಂದಂತೆ ಕಾಮಗಾರಿ ನಡೆಸುತ್ತಿದ್ದಾರೆ. ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರು ಕೂಡ ಕಾಮಗಾರಿಯ ಗುಣಮಟ್ಟ ಮತ್ತು ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸದೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಅವರು ಆರೋಪಿಸಿದರು. ಕಲ್ಮಲ್ ಕ್ರಾಸ್ನಿಂದ ಸಿಂಧನೂರುವರೆಗೆ ನಿರ್ಮಾಣವಾಗುತ್ತಿರುವ ಈ ರಸ್ತೆ ಸಾಮಾನ್ಯ ರಸ್ತೆ ಅಲ್ಲ. ಇದು ಹೈದರಾಬಾದ್ನಿಂದ ಗೋವಾಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಾಜ್ಯಾಂತರ ರಸ್ತೆ ಆಗಿದ್ದು, ಕರ್ನಾಟಕ, ತೆಲಂಗಾಣ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸಾವಿರಾರು ವಾಹನಗಳು ಪ್ರತಿನಿತ್ಯ ಇದೇ ರಸ್ತೆಯಲ್ಲಿ ಸಂಚರಿಸುತ್ತವೆ. ಗೋವಾ ಸೇರಿದಂತೆ ವಿವಿಧ ಜಿಲ್ಲೆಗಳು ಹಾಗೂ ಪ್ರಮುಖ ಪಟ್ಟಣಗಳಿಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಭವಿಷ್ಯದ ವಾಹನ ದಟ್ಟಣೆಯನ್ನು ಗಮನದಲ್ಲಿಟ್ಟುಕೊಂಡು ವೈಜ್ಞಾನಿಕವಾಗಿ ನಿರ್ಮಾಣವಾಗಬೇಕಿತ್ತು. ಆದರೆ ಯೋಜನೆಯಲ್ಲಿಯೇ ಹಲವಾರು ಲೋಪಗಳು ಕಂಡುಬರುತ್ತಿವೆ ಎಂದು ತಿಳಿಸಿದರು. ಪಟ್ಟಣದ ಹೊರವಲಯದಲ್ಲಿ ಬೈಪಾಸ್ ರಸ್ತೆ ನಿರ್ಮಾಣ ಮಾಡಿದ್ದರೆ ಭಾರಿ ವಾಹನಗಳ ಸಂಚಾರ ಪಟ್ಟಣದೊಳಗೆ ಪ್ರವೇಶಿಸುವ ಅಗತ್ಯವೇ ಇರಲಿಲ್ಲ. ಬೈಪಾಸ್ ನಿರ್ಮಾಣವಾಗದಿರುವ ಕಾರಣ ಲಾರಿಗಳು, ಕಂಟೈನರ್ಗಳು, ಬಸ್ಗಳು ಹಾಗೂ ಇತರ ಭಾರಿ ವಾಹನಗಳು ಪಟ್ಟಣದ ಮಧ್ಯಭಾಗದಲ್ಲಿಯೇ ಸಂಚರಿಸುತ್ತಿದ್ದು, ಸಂಚಾರ ದಟ್ಟಣೆ ಹೆಚ್ಚುವುದರ ಜೊತೆಗೆ ಅಪಘಾತಗಳ ಅಪಾಯವೂ ಹೆಚ್ಚಾಗಿದೆ. ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ವ್ಯಾಪಾರಸ್ಥರು ಪ್ರತಿದಿನ ತೊಂದರೆ ಅನುಭವಿಸುವಂತಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿಯೂ ಪಟ್ಟಣದೊಳಗೆ ಕಿರಿದಾದ ರಸ್ತೆ ನಿರ್ಮಿಸುತ್ತಿರುವುದು ಯಾವುದೇ ದೂರದೃಷ್ಟಿ ಇಲ್ಲದೆ ಯೋಜನೆಯಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅಂಬೇಡ್ಕರ್ ವೃತ್ತದ ಮಧ್ಯಭಾಗದಲ್ಲಿಯೇ ಚರಂಡಿ ನಿರ್ಮಿಸಿರುವುದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಅವರು, ಇದೇ ವೃತ್ತದಲ್ಲಿ ಪ್ರತಿ ವರ್ಷ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಸೇರಿದಂತೆ ವಿವಿಧ ಜಯಂತಿಗಳು, ರಾಷ್ಟ್ರೀಯ ಹಬ್ಬಗಳು, ಸಾರ್ವಜನಿಕ ಸಭೆಗಳು, ಪ್ರತಿಭಟನೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಇಂತಹ ಪ್ರಮುಖ ಸ್ಥಳದಲ್ಲಿ ರಸ್ತೆಯ ಮಧ್ಯದಲ್ಲಿಯೇ ಚರಂಡಿ ನಿರ್ಮಿಸಿರುವುದು ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ಚರಂಡಿಯನ್ನು ತೆರವುಗೊಳಿಸಿ ರಸ್ತೆ ಅಗಲವನ್ನು ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದರು. ಇದಲ್ಲದೆ ಈಗಾಗಲೇ ಇದ್ದ ಡಿವೈಡರ್ ತೆರವುಗೊಳಿಸದೆ ಅದರ ಮೇಲೆಯೇ ಹೊಸ ಡಿವೈಡರ್ ನಿರ್ಮಿಸುತ್ತಿರುವುದು, ನೀರು ಸರಾಗವಾಗಿ ಹರಿಯುವ ವ್ಯವಸ್ಥೆಯನ್ನು ಕಡೆಗಣಿಸಿ ಚರಂಡಿ ನಿರ್ಮಿಸಿರುವುದು ಸೇರಿದಂತೆ ಹಲವು ಲೋಪಗಳನ್ನು ಅವರು ಅಧಿಕಾರಿಗಳ ಗಮನಕ್ಕೆ ತಂದರು. ಈ ರೀತಿಯ ಕಾಮಗಾರಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಲಿದೆ ಎಂದು ಎಚ್ಚರಿಸಿದರು. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪಟ್ಟಣದಲ್ಲಿ ನಡೆಯುತ್ತಿರುವ ಸಂಪೂರ್ಣ ರಸ್ತೆ ಕಾಮಗಾರಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಬೇಕು. ತಜ್ಞರ ತಂಡದಿಂದ ಕಾಮಗಾರಿಯ ಗುಣಮಟ್ಟ ಪರಿಶೀಲನೆ ನಡೆಸಿ ಸಾರ್ವಜನಿಕರ ಅಭಿಪ್ರಾಯವನ್ನು ಪಡೆದು ಅಗತ್ಯ ತಿದ್ದುಪಡಿಗಳನ್ನು ಮಾಡಬೇಕು. ಸಾರ್ವಜನಿಕರ ಅನುಕೂಲಕ್ಕೆ ತಕ್ಕಂತೆ ವೈಜ್ಞಾನಿಕ ಹಾಗೂ ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಸಾರ್ವಜನಿಕರೊಂದಿಗೆ ಸೇರಿ ತೀವ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಸ್ವಾಮಿ ಅಷ್ಟು ಮುಂದಕ್ಕೆ ಹೋಗ್ಬೇಡಿ. ಮೇಲೆ ಕಟ್ಟೋದಿಲ್ಲ, ಹಳೇದು ಹೊಸದು, ಇದ್ರ ಮೇಲೆ ಕಟ್ಟಿದ್ರೆ ಹೆಂಗೆ ಬಾಳಿಕೆ ಬರ್ತದೆ? ಏನು ಮಾಡ್ತೀವಿ ಅಧಿಕಾರಿಗಳು, ಏನು ಮಾಡ್ತೀವಿ ಗುತ್ತಿಗೆದಾರರು, ಏನು ಮಾಡ್ತಾರೆ? ಇವ್ರಿಗೆ ಮನೆ ಇಲ್ಲ ಅಲ್ಲ, ಅದೆಲ್ಲ ಬೇಡ ನಮ್ಗೆ. ಹೊಸ ಡಿವೈಡರ್ ನಿರ್ಮಾಣ ಮಾಡ್ತೀವಿ. ಇದು ಮಾನ್ಯ ಪಟ್ಟಣದ ಸಾರ್ವಜನಿಕರ ಕೂಗು. ಇದು ಪತ್ರಿಕೆಯಲ್ಲೇ ಬರ್ಬಿಟ್ರಿ, ತೋರಿಸಿ ನೋಡಿ. ನಾನೀಗ
ತೋರಿಸಿದ್ದಿಲ್ಲಪ್ಪ. ಯಾರು ಬರ್ದಾರ? ಸ್ವಾಮಿ ಆನಂದ್ ಸ್ವಾಮಿ ಬರ್ದಾನ, ಚಂದ್ರಶೇಖರ್ ಬರ್ದಾನ? ಯಾರು ಬರ್ದಿದ್ದು? ತೋರಿಸಿದ್ರಪ್ಪ. ಏನಂದ್ರೆ 5 ವರ್ಷ ಮೌನ, ಚುನಾವಣೆ ಬಂದಾಗ ಮಾತ್ರ ಭಾಷಣ. ಮಾನವೀಯ ವಿರೋಧ ಪಕ್ಷದ ನಾಯಕರು ಎಲ್ಲಿದ್ದಾರೆ? ಕ್ವಶನ್ ಮಾರ್ಕ್. ಆಡಳಿತ ಪಕ್ಷದವ್ರು ಏನು ಮಾಡಕತ್ತಾರಪ್ಪ? ಅವ್ರದಲ್ಲಿ ಕೆಲಸ ಇದೆ, ಅವ್ರೇನು ಮಾಡಕತ್ತಾರೆ? ನಮಗೆ ಹೇಳ್ತೀರಿ ನೀವು ಬರ್ದದಕ್ಕೆ ಬಂದಿಲ್ಲ. ಇಲ್ಲಿ ನಮ್ಮ ಮಾನವಿ ಪಟ್ಟಣದ ಸಾರ್ವಜನಿಕರ ಒತ್ತಾಯ ಐತೆ. ಅವೈಜ್ಞಾನಿಕವಾಗಿ ಆಗ್ತದ. ನೀವು ಸುಮ್ಮನೆ ಕುಂತ್ರೆ ಹೆಂಗಪ್ಪ? ಹೇಳೋದಂತ ಹಂಗ ಐತೆ ನಿಮ್ಗೆ. CL ವತಿಯಿಂದ ನಿರ್ಮಿಸ್ತಕ್ಕಂಥ ರಸ್ತೆ ಮತ್ತು ಡಿವೈಡರ್, ಆಮೇಲೆ ಡ್ರೈನೇಜ್ ಇವತ್ತು ಅವೈಜ್ಞಾನಿಕವಾಗಿದ್ದು ಗುಣಮಟ್ಟದ ರಸ್ತೆನ ನಿರ್ಮಿಸಬೇಕು. ಇವತ್ತು ಡಿವೈಡರ್ ನೀವೇನು ಮಾಡ್ತಾ ಇದ್ದೀರಿ? ಇದು ಡ್ರೈನೇಜು ಹಿಂಗೆ IB ಸರ್ಕಲ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲಲ್ಲಿ ಹಿಂಗೆ ಟರ್ನ್ ಮಾಡಿ ಇವತ್ತು ಕಾಲುವೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀರಿ. ರಾಯಚೂರಿಗೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ ಗೊತ್ತಿಲ್ಲ. ಅದು ಏನೈತಲ್ಲ ಸೀದಾ ರಾಜಿ ಕಾಲುವೆಗೆ ಹೋಗ್ತಕ್ಕಂಥ ಕೆಲಸ ಆಗುತ್ತೆ, ಸರಿಪಡಿಸ್ತಕ್ಕಂಥ ಕೆಲಸ. ಇವತ್ತು ಡಿವೈಡರ್ ಮೇಲೆ ಡಿವೈಡರ್ ಕಟ್ತಾ ಇದ್ದೀರಿ. ನೀವು ರಸ್ತೆ ಹೊಸದು ಮಾಡಕ್ಕೆ ಹೋಗ್ತೀರಿ, ಡ್ರೈನ್ ಹೊಸದು ಮಾಡಕ್ಕೆ ಹೋಗ್ತೀರಿ, ಮತ್ತು ಡಿವೈಡರ್ ಏನು ಪಾಪ ಮಾಡಿಲ್ಲ. ಕಂಬಗಳಾಗ ನಾವು ಕಂಬ ಹಾಕಿದ್ದೀವಿ, ನೀವು ಕಂಬ ಹಾಕಿದ್ದು 20 ವರ್ಷದಿಂದ ಹಾಕಿದ್ದು ಕೊಳ್ತೋಗ್ಬಿಟ್ಟದು. ಇವತ್ತು ನಾವು ಇದು ಹಾಕಿವಿ MLA ಆದಾಗ. ಇವತ್ತು ಹೊಸ ಕಂಬ ಹಾಕಕ್ಕೆ ಹೋಗ್ತೀರಿ, ಅದಕ್ಕೂ ಹಾಕ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಸಾರ್ವಜನಿಕರ ಹಣನ ಪೋಲ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀರಿ, ಮಾಡಿರಿ. ಬಟ್ ನೀವೇನು ಮಾಡಬೇಕು? ಅದ್ರ ಜೊತೆಗೆ ಡಿವೈಡರ್ ಏನೈತಲ್ಲ ಹೊಸದಾಗಿ ನಿರ್ಮಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಗುತ್ತಿಗೆದಾರರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಹ ಒತ್ತಾಯ ಮಾಡ್ತಾ ಇದ್ದೀನಿ. ಸಾರ್ವಜನಿಕರ ಒತ್ತಾಯ ಇದೆ ಇದು. ಇವತ್ತು ಸಾರ್ವಜನಿಕರ ಕೂಗಿದೆ. ಏನಪ್ಪ ಯಾರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಇವತ್ತು ಡ್ರೈನ್ ನೋಡ್ರಿ ನೀವು ಹಿಂಗೆ ಮಾಡಿ ಸೀದಾ ಕಾಲುವೆ ಬಿಟ್ಬಿಡ್ತೀರಿ. ಮಾನವಿ ಪಟ್ಟಣ ಜನತೆಗೆ ಅಲ್ಲಿಂದ ಕಾಲುವೆಲಿಂದ ಎಲ್ಲಿಗೆ ಹೋಗ್ತದೆ ನೀರದು? ಪಾತ್ರೆ ಕೆರೆಗೆ ಹೋಗ್ತದೆ. ಅಲ್ಲಿಂದ ಮಾನವಿ ಪಟ್ಟಣದ ಜನರಿಗೆ ಕುಡಿಯೋಕ್ಕೆ ನೀರು ಬರ್ತದೆ. ಇಷ್ಟು ಅವೈಜ್ಞಾನಿಕವಾಗಿ ಇದಕ್ಕೆ ಮಾಡ್ತಾ ಇದ್ದಾರೆ ಗುತ್ತಿಗೆದಾರರು. ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ರಸ್ತೆ ಮೇಲೆ ನಿಂತು ಇವತ್ತು ಏನಪ್ಪ ಅಂದ್ರೆ ಕ್ವಾಲಿಟಿ ಕ್ವಾಂಟಿಟಿ ಚೆಕ್ ಮಾಡಿ ಉತ್ತಮ ಗುಣಮಟ್ಟದ ರಸ್ತೆಯನ್ನು, ಇವತ್ತು ಡ್ರೈನನ್ನು, ಇವತ್ತು ಅದ್ರ ಜೊತೆಗೆ ಡಿವೈಡರ್ನ ನಿರ್ಮಿಸ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತು ನಾನು ಯಾಕಂದರೆ ಮಾನ್ಯ ಪಟ್ಟಣದ ಸಾರ್ವಜನಿಕರ ಪರವಾಗಿ ಇವತ್ತು ನಾನು ಒಬ್ಬ ಮಾಜಿ ಶಾಸಕನಾಗಿ ನನ್ನ ಕರ್ತವ್ಯ ಆ ನಿಟ್ಟಿನಲ್ಲಿ ಇವತ್ತು ರಸ್ತೆಗೆ ಬರ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಇವತ್ತು ಸರ್ಕಾರದ ಜನಪ್ರತಿನಿಧಿಗಳು ಕಣ್ಮುಚ್ಚಂಗೆ ಕೂತಾರೆ. ಇವತ್ತು ಅದ್ರ ಜೊತೆಗೆ ನಾನು ಇವತ್ತು ಅವ್ರಿಗೆ ಬಗ್ಗೆ ನಾನು ಏನು ತಲೆ ಕೆಡಿಸ್ಕೊಂಡು ಹೋಗಲ್ಲ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು, ಗುತ್ತಿಗೆದಾರರು ಅವ್ರ ಜವಾಬ್ದಾರಿ ಏನಿದೆ ಅವ್ರ ಜವಾಬ್ದಾರಿ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕು. ಒಂದು ವೇಳೆ ಅವರ ಜವಾಬ್ದಾರಿಯಿಂದ ನುಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದರೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಇವತ್ತು ಏನು 8 ಕಿಲೋಮೀಟರ್ ಮಾನವಿ ಪಟ್ಟಣದಲ್ಲಿ 8 ಕಿಲೋಮೀಟರ್ ರಸ್ತೆ ಅದು ಹೋಗ್ತದೆ. ಆ 8 ಕಿಲೋಮೀಟರ್ ರಸ್ತೆಯನ್ನು ಕ್ವಾಲಿಟಿ ಕ್ವಾಂಟಿಟಿ ಚೆಕ್ ಮಾಡಿ ಒಳ್ಳೆ ಗುಣಮಟ್ಟದ ಕಾಮಗಾರಿಯನ್ನು ನಿರ್ಮಿಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಏನಪ್ಪ ಅಂದರೆ